ಸಮಸ್ಯೆಗಳು ಹೆಚ್ಚಾಗಿದೆ, ಅವ್ರ ಮೇಲೆ ಜವಾಬ್ದಾರಿನೂ ಕೂಡ ಹೆಚ್ಚಾಗಿದೆ. ಹಾಗಾಗಿ ನಾನು ಕೂಡ ಮತ್ತೆ ಬೆಳಗ್ಗೆ ಮತ್ತೊಂದು ಸರಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕುಮಾರಣ್ಣ ಅವ್ರ ಜೊತೆ ಮಾತನಾಡಿದ್ದೇನೆ. ಕುಮಾರಣ್ಣ ಅವರು ಒಂದು ಮಾತು ಭಾಳ ಸ್ಪಷ್ಟವಾಗಿ ತಿಳಿಸಪ್ಪ, ಭಾಳ ಗಂಭೀರವಾಗಿ ತಗೊಂಡಿದ್ದೀನಿ, ಕೂತ್ಕೊಂಡು ಇದಕ್ಕೆ ಯಾವ ರೀತಿ ನಾವು ಜೀವ ತುಂಬಿಸ್ಬೋದು ಅಂತಕ್ಕಂಥದ್ರ ಬಗ್ಗೆ ನಾನು ವರ್ಕೌಟ್ ಮಾಡ್ತಾಯಿದ್ದೀನಿ. ದಯಮಾಡಿ ವಿಶ್ವಾಸ ಮೂಡಿಸಿ ಬಾ, ನಾನು ಒಂದು ಸಲ ಕ್ಷೇತ್ರಕ್ಕೆ ಬರ್ತೇನೆ, ಬಂದು ಇದಕ್ಕೆ ಯಾವುದಾದ್ರೂ ಒಂದು ರೀತಿಯಾದಂಥ ತೀರ್ಮಾನವನ್ನು ತಗೊಂಡು ಒಟ್ಟಾರೆಯಾಗಿ ಈ ಭಾಗದಲ್ಲಿ ಇರ್ತಕ್ಕಂಥ ಜನತೆಗೆ, ಯಾಕೆಂದರೆ ಇಲ್ಲಿರ್ತಕ್ಕಂಥದ್ದು ನಮ್ಗೆ ಸಮಸ್ಯೆ ಏನಾಗಿದೆ ಅಂದರೆ, ಈಗ ತಮಗೆ ಗೊತ್ತಿದ್ದಂಗೆ ದೊಡ್ಡ ದೊಡ್ಡ ಪ್ರತಿಷ್ಠಿತ ಕಂಪ್ನಿಗಳು ಇವತ್ತು ಇಲ್ಲಿ ಇದ್ದಾರೆ. ಆದರೆ ಒಂದು ಪ್ರತಿನಿತ್ಯ ಇಲ್ಲಿ ಸಮಸ್ಯೆ ಇರ್ತಕ್ಕಂಥದ್ದು ಹಲವಾರು ವರ್ಷಗಳಿಂದ ಭಾಳ ಜನ ಪದವೀಧರರಿದ್ದಾರೆ, ಭಾಳ ಜನ ಕಾರ್ಮಿಕರಿದ್ದಾರೆ. ದುಡಿತಕ್ಕಂಥ ಕೆಲಸಗಳಿಗೆ ಸ್ವಾಭಿಮಾನದಿಂದ ದುಡಿತಕ್ಕಂಥದ್ದಕ್ಕೆ ಇವತ್ತು ಅವ್ರ ಕೈಗೆ ಕೆಲಸ ಸಿಗ್ತಾ ಇಲ್ಲ. ಇಲ್ಲಿ ಅಲ್ಟಿಮೇಟ್ಲಿ ಏನಾಗಿದೆ, ಇಲ್ಲಿರ್ತಕ್ಕಂಥ ಸಿಮೆಂಟ್ ಕಂಪ್ನಿಗಳು ಎಲ್ಲ ಹೊರಗಿನವ್ರಿಗೇ ಹೆಚ್ಚು ಪ್ರಾಮುಖ್ಯತೆ ಕೊಡ್ತಾ ಇದ್ದಾರೆ. ಸ್ಥಳೀಯರಿಗೆ ಉದ್ಯೋಗ ಸೃಷ್ಟಿ ಆಗ್ತಾ ಇಲ್ಲ, ಅವಕಾಶಗಳಿಂದ ವಂಚಿತರಾಗ್ತಾ ಇದ್ದಾರೆ ಸ್ಥಳೀಯರು ಅಂತಕ್ಕಂಥದ್ದೇ ಮೂಲ ಇಲ್ಲಿ ಇರ್ತಕ್ಕಂಥ ವಿಚಾರ. ಅದರಿಂದ ಪಾಪ ಇಲ್ಲಿ ಭಾಳ ಜನ ಇವತ್ತು ವಲಸೆ ಹೋಗ್ತಕ್ಕಂಥದ್ದು. ಇಲ್ಲಿ ಹೈದರಾಬಾದ್ನಲ್ಲಿ ಬಹುತೇಕ ನಮ್ಮ ಕ್ಷೇತ್ರದ ಯುವಕರನ್ನ ನಾವು ಕಾಣ್ಬೋದು. ಇಲ್ಲಿಂದ ಮತ್ತೆ ಪುಣೆನೂ ಕೂಡ ಈ ಭಾಗಕ್ಕೂ ಕೂಡ ವಲಸೆ ಹೋಗಿರ್ತಕ್ಕಂಥದ್ದು ನಾವು ನೋಡ್ಬೋದು. ಬಹುಶಃ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಾಲರಾಜಣ್ಣ ಅವರು ಗಾಡಿನಲ್ಲಿ ಬರ್ತಾ ಇನ್ನೂ ಕೂಡ ಅವ್ರ ತಲೆನಲ್ಲಿ ಇಟ್ಕೊಂಡಿದ್ದಾರೆ. ಕಳೆದ 23ರ ವಿಧಾನಸಭಾ ಸಾರ್ವತ್ರಿಕ ಚುನಾವಣೆ ಸಂದರ್ಭದಲ್ಲಿ ಏನು ಮುಳಬಾಗಿಲಿನಲ್ಲಿ ಅಲ್ಲಿ ಕುರುಡುಮಲೆ ಗಣೇಶನ ಒಂದು ಸನ್ನಿಧಿಯಲ್ಲಿ ಕೈ ಮುಗಿದು ಅದು ದೇವಮೂಲೆ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಅಲ್ಲೊಂದು ಸಮಾವೇಶ ಮಾಡಿದ್ದು, ಮೊದಲನೇ ಸಮಾವೇಶ. ಅದು ಪಕ್ಷದ ಸಮಾವೇಶ, ಪಂಚರತ್ನ ಯಾತ್ರೆ ಅಲ್ಲಿಂದ ಪ್ರಾರಂಭ ಆಯಿತು. ಅವತ್ತು ನಾನು ಒಂದು ಮಾತು ಕೊಟ್ಟಿದ್ದೆ, ನಮ್ಮ ಪ್ರಣಾಳಿಕೆಯಲ್ಲಿ ಸನ್ಮಾನ್ಯ ಕುಮಾರಣ್ಣ ಅವ್ರಿಗೆ ನಾನು ವೇದಿಕೆ ಮೂಲಕನೇ ನಾನು ಅವ್ರಿಗೆ ಒಂದು ಮನವಿಯನ್ನು ಕೊಟ್ಟೆ. ಬಹಿರಂಗವಾಗಿ ಸಾರ್ವಜನಿಕವಾಗಿ ಅದನ್ನು ಒಂದು ಮನವಿಯನ್ನು ಮಾಡಿದಂಥದ್ದು ನೆನೆಸ್ಕೋತಾ ಇದ್ರು. ಕನಿಷ್ಠ ಪಕ್ಷ 50% ಆದ್ರೂ ಮುಂಬರ್ತಕ್ಕಂಥ ದಿನಗಳಲ್ಲಿ ಜನ ನಮ್ಮನ್ನು ಆಶೀರ್ವಾದ ಮಾಡಿದಂಥ ದಿನ, ಬಹುಶಃ ಅದು ಭಾಳ ದೂರ ಇಲ್ಲ ಅಂತ ಅಂದ್ಕೊಂಡಿದ್ದೇನೆ. ಇವತ್ತಿನ ಈ ರಾಜ್ಯ ಸರ್ಕಾರದ ವೈಫಲ್ಯತೆಗಳು ನೋಡಿದಾಗ ಜನ ಮುಂದಕ್ಕೆ ಅವಕಾಶ ಕೊಡ್ತಾರೆ ಅಂತಕ್ಕಂಥದ್ದು ಸಂಪೂರ್ಣ ಆತ್ಮವಿಶ್ವಾಸ ಇದೆ. ಅವತ್ತಿನ ದಿನ ಕನಿಷ್ಠ ಪಕ್ಷ ಕಡ್ಡಾಯವಾಗಿ ಇಲ್ಲೇನು ಕಂಪ್ನಿಗಳು ಯಾವ ಒಂದು ಮಾನದಂಡದ ಮೇಲೆ ಇಲ್ಲಿರ್ತಕ್ಕಂಥ ಯುವಕರನ್ನ ಉದ್ಯೋಗವನ್ನು ಕೊಡ್ದಿರ ಇನ್ಯಾವುದೋ ಯುವಕರಿಗೆ ಕರ್ಕೊಂಬಂದು ಬೇರೆ ಬೇರೆ ಹೊರ ರಾಜ್ಯದ ಯುವಕರಿಗೆ ಉದ್ಯೋಗ ಕೊಡ್ತಾ ಇದ್ದಾರೆ ಅಂತಕ್ಕಂಥದ್ದು ನನಗೆ ಗೊತ್ತಿಲ್ಲ. ಆದರೆ ಒಂದು ಸರ್ಕಾರದ ಕಡೆಯಿಂದ ಕಡ್ಡಾಯವಾಗಿ ಇಲ್ಲಿ ಇರ್ತಕ್ಕಂಥ ನಮ್ಮ ರಾಜ್ಯದಲ್ಲಿ ಕಂಪ್ನಿಗಳಿಗೆ ಕನಿಷ್ಠ ಪಕ್ಷ ಇಷ್ಟು ಪರ್ಸೆಂಟೇಜು ನೀವು ಸ್ಥಳೀಯರಿಗೆ ಅವಕಾಶ ಮಾಡಲೇಬೇಕು ಉದ್ಯೋಗಕ್ಕೆ ಅಂತಕ್ಕಂಥದ್ದನ್ನು ಭಾಳ ಸ್ಪಷ್ಟವಾಗಿ ಕಠಿಣವಾದಂಥ ಕ್ರಮಗಳನ್ನ ತಗೊಳ್ತಕ್ಕಂಥದ್ದಕ್ಕೆ ಸರ್ಕಾರದ ಕಡೆಯಿಂದನೇ ಒತ್ತಡ ಮಾಡ್ತಕ್ಕಂಥ ದಿನ ಮುಂದಿನ ದಿನಗಳಲ್ಲಿ ಮಾಡ್ತೇವೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ತಿಳಿಸ್ಲಿಕ್ಕೆ ಬಯಸ್ತೇನೆ. ಮತ್ತು ಇನ್ನಷ್ಟು ಸಮಸ್ಯೆಗಳು ಬಹುಶಃ ತಮಗೆ ಗೊತ್ತಿದೆ, ಈಗಾಗಲೇ ಸಾಕಷ್ಟು ಇಲ್ಲಿ ಸಿಮೆಂಟ್ ಕಂಪ್ನಿಗಳಿದೆ. ಇಲ್ಲಿ ಇವೆಲ್ಲ ಎನ್ವಿರಾನ್ಮೆಂಟಲ್ ಕ್ಲಿಯರೆನ್ಸ್ಗಳು ಅಥವಾ ಫಾರೆಸ್ಟ್ ಲ್ಯಾಂಡ್ನಲ್ಲಿ ಇವೆಲ್ಲ ಬೇರೆ ಬೇರೆ ರೀತಿಯ ಅಥವಾ ವ್ಯವಸಾಯ ಮಾಡ್ತಾ ಇರ್ತಕ್ಕಂಥ ಜಮೀನುಗಳು ನೂರಾರು ವರ್ಷಗಳು ಲೀಸ್ಗೆ ಹಾಕ್ಕೊಂಡು ಇಲ್ಲಿ ರೈತರನ್ನ ಬೀದಿ ಪಾಲು ಮಾಡಿರ್ತಕ್ಕಂಥದ್ದು ನಾವು ನೋಡ್ಬೋದು. ಇದ್ರ ಮಧ್ಯೆ ಇಲ್ಲಿ ರೈತರಿಗೆ ನೀರಾವರಿ ಸಮಸ್ಯೆ ಭಾಳ ದೊಡ್ಡ ಮಟ್ಟದಲ್ಲಿ ಕಾಡ್ತಾ ಇದೆ. ತಾವೆಲ್ಲ ನಮಗೆ ಪ್ರಶ್ನೆ ಮಾಡ್ಬೋದು, ಏನು ಜನತಾದಳ ಪಕ್ಷದ ಕೊಡುಗೆ ಅಂದರೆ, ಬಹುಶಃ ಈ ದೇಶದ ಪ್ರಧಾನಮಂತ್ರಿಗಳಾಗಿ ಸನ್ಮಾನ್ಯ ದೇವೇಗೌಡರು ಸಾಹೇಬರು 96ರಲ್ಲಿ ತಗೊಂಡಂಥ ಒಂದು ತೀರ್ಮಾನ ಏನು ಭೀಮಾ ನದಿಯಿಂದ ಸುಮಾರು 7,000 ಕೋಟಿಯಷ್ಟು ಅವತ್ತಿನ ಕಾಲಘಟ್ಟದಲ್ಲಿ 7,000 ಕೋಟಿ ಅಂದರೆ ಬಹುಶಃ ಅದು ಇವತ್ತು ಬೆಲೆ ಕಟ್ಟಲಿಕ್ಕೆ ಆಗೋದೇ ಇಲ್ಲ. ಜೊತೆಯಲ್ಲಿ ಆಕ್ಸಿಲರೇಟೆಡ್ ಇರಿಗೇಷನ್ ಪಾಲಿಸಿ ಅಂತಕ್ಕಂಥದ್ದನ್ನ ಒಂದು ತಗೊಂಬಂದರು. ಇವತ್ತಿಗೂ ಕೂಡ ನಮ್ಮ ದೇಶದಲ್ಲಿ ನಮ್ಮ ಕರ್ನಾಟಕ ರಾಜ್ಯವೂ ಸೇರಿದಂತೆ ಆ ಒಂದು ಪಾಲಿಸಿನ ಏನು ಇಂಟ್ರಡ್ಯೂಸ್ ಮಾಡಿದ್ರು, ಎಲ್ಲೆಲ್ಲಿ ನೀರಾವರಿ ಪ್ರಾಜೆಕ್ಟ್ಗಳು ಸ್ಥಗಿತ ಆಗಿದೆ ಅಂಥ ಪ್ರಾಜೆಕ್ಟ್ಗಳಿಗೆ ಮತ್ತಷ್ಟು ಆರ್ಥಿಕವಾಗಿ ಶಕ್ತಿಯನ್ನು ಒಂದು ನೆರವನ್ನು ನೀಡ್ತಕ್ಕಂಥದ್ದಕ್ಕೆ ಆಕ್ಸಿಲರೇಟೆಡ್ ಪಾಲಿಸಿ ಅದೊಂದು ಸ್ಕೀಮನ್ನು ತಗೊಂಬಂದರು ದೇವೇಗೌಡರು ಸಾಹೇಬರು. ಹಾಗಾಗಿ ಅನೇಕ ಈ ಭಾಗದಲ್ಲಿ ಡ್ಯಾಮ್ಗಳು ಕಟ್ತಕ್ಕಂಥದ್ದು ಇವೆಲ್ಲವೂ ಕೂಡ ವ್ಯವಸ್ಥೆಗಳು ಅವತ್ತಿನ ಕಾಲಘಟ್ಟದಲ್ಲಿ ಆಗಿದೆ. ಆದರೆ ಅಭಿವೃದ್ಧಿ ಅನ್ನುವಂಥದ್ದು ಯಾವತ್ತೂ ಕೂಡ ನಿಂತು ನೀರಾಗಿರಬಾರ್ದು, ಅದು ಒಂದು ರೀತಿ ಹರಿತಾ ಇರ್ತಕ್ಕಂಥ ಸಮುದ್ರ ಆಗಿರಬೇಕು ಅಂತಕ್ಕಂಥದ್ದು ನಾನು ಭಾಳ ಗಟ್ಟಿಯಾಗಿ ಅದನ್ನು ನಂಬಿಕೆ ಇಟ್ಕೊಂಡಿದ್ದೇನೆ. ಹಾಗಾಗಿ ಇಲ್ಲಿ ನಾವು ನೋಡ್ಬೋದು, ಕುಡಿಯೋ ನೀರಿನ ಹಾಹಾಕಾರ ಅವತ್ತಿನ
ಕಾಲದಲ್ಲಿ ನೀಗಿಸ್ತಕ್ಕಂಥದ್ದಕ್ಕೆ ಜನತಾದಳ ಪಕ್ಷ ತಗೊಂಡಂಥ ತೀರ್ಮಾನ ಇವತ್ತು ಬಹುಶಃ ಇಲ್ಲಿ ನಮ್ಮ ಯಾವ ಹಳೆ ಮೈಸೂರು ಪ್ರಾಂತ್ಯದಲ್ಲಿ ಕೋಲಾರಕ್ಕೆ ಹೋದರೆ ಅಲ್ಲಿ ಕ್ಲೋರೈಡ್ ಕಂಟೆಂಟು ಹೆಚ್ಚಾಗಿ ಕಾಣ್ಬೋದು, ಅದೇ ರೀತಿ ಕ್ಷೇತ್ರದಲ್ಲಿ ಕ್ಲೋರೈಡ್ ಕಂಟೆಂಟ್ಗಳು ಹೆಚ್ಚಾಗಿ ಇಲ್ಲಿ ಆ ನೀರನ್ನು ಬಳಕೆ ಮಾಡ್ತಕ್ಕಂಥ ಸಣ್ಣ ಸಣ್ಣ ಭವಿಷ್ಯದ ಪೀಳಿಗೆಗಳ ಮೇಲೆ ಅವರ ಹಲ್ಲಿನಲ್ಲಿ ಒಂದು ರೀತಿ ಆರೋಗ್ಯದ ಮೇಲೆ ಪರಿಣಾಮಗಳು, ಮೂಳೆಗಳಲ್ಲಿ ಆಗ್ತಕ್ಕಂಥ ಪರಿಣಾಮಗಳು ಇವೆಲ್ಲವೂ ಕೂಡ ನಾವು ನೋಡ್ತಾ ಇದ್ದೇವೆ. ಇದ್ರ ಮಧ್ಯೆ ಕ್ಷೇತ್ರದಲ್ಲಿ ಮಂತ್ರಿಗಳಿದ್ದಾರೆ, ಬಹುಶಃ 3 ಬಾರಿ ಶಾಸಕರಾಗಿದ್ದಾರೆ, 4ನೇ ಬಾರಿ ಶಾಸಕರಾಗಿದ್ದಾರೆ, 2 ಬಾರಿ ವೈದ್ಯಕೀಯ ಶಿಕ್ಷಣದ ಒಂದು ಖಾತೆಯನ್ನು ಹೊಂದಿರತಕ್ಕಂಥ ಈ ಭಾಗದ ಅತ್ಯಂತ ಅನುಭವಿ ನಾಯಕರು. ಇದ್ರ ಮಧ್ಯೆ 2 ಬಾರಿಯೂ ಕೂಡ ಅದೇ ಖಾತೆಯನ್ನು ಪಡ್ಕೊಂಡಿದ್ದರೂ ಕೂಡ ಇಲ್ಲಿಯವರೆಗೂ ಇಲ್ಲಿ ಸ್ಥಳೀಯವಾಗಿ ತುರ್ತಾಗಿ ಚಿಕಿತ್ಸೆಯನ್ನು ತಗೊಳ್ತಕ್ಕಂಥದ್ದಕ್ಕೆ ಯಾವುದೇ ರೀತಿಯಾದಂಥ ಮೆಡಿಕಲ್ ಫೆಸಿಲಿಟೀಸು ಇಲ್ಲಿ ನಮಗೆ ಸಿಕ್ಕಬೇಕಾಗಿರ್ತಕ್ಕಂಥ ಈ ಕ್ಷೇತ್ರದ ಈ ಭಾಗದ ಜನತೆಗೆ ಆರೋಗ್ಯದ ಸಮಸ್ಯೆಗಳು ಪ್ರತಿನಿತ್ಯ ನೋಡ್ತಾರೆ. ಅದರಲ್ಲಿ ಚೇತರಿಕೆಯನ್ನು ಕಾಣ್ತಕ್ಕಂಥದ್ದಕ್ಕೆ ಇನ್ಫ್ರಾಸ್ಟ್ರಕ್ಚರ್ಗಳಿರ್ಬೋದು ಅಥವಾ ಒಳಗಡೆ ಆ ಮಿಷಿನರಿ ಫೆಸಿಲಿಟೀಸ್ಗಳು ಅಥವಾ ಅಂಥ ಸುಸರ್ಜಿತವಾದಂಥ ಆಸ್ಪತ್ರೆಗಳನ್ನ ಇಲ್ಲಿವರೆಗೂ ಕೂಡ ನಿರ್ಮಾಣ ಮಾಡಲಿಕ್ಕಾಗಿಲ್ಲ ಅಂತಕ್ಕಂಥದ್ದು ಬಹುಶಃ ಆರೋಪ ಅಂತಕ್ಕಂಥದ್ದಷ್ಟೇ ಅಲ್ಲ, ಇದು ಅವರು ಕೂಡ ಪ್ರಶ್ನೆ ಮಾಡ್ಕೊಳ್ಬೇಕಾಗಿರ್ತಕ್ಕಂಥ ವಿಚಾರ. ಯಾಕೆಂದರೆ ಕುಮಾರಣ್ಣ ಅವರು ಎಂಥ ಸಂದಿಗ್ಧ ಪರಿಸ್ಥಿತಿಯಲ್ಲೂ ಕೂಡ ಅವ್ರು ಕೊಟ್ಟಂಥ ಮಾತನ್ನು ಉಳಿಸ್ಕೊಂಡ್ರು. ರೈತರ ಸಾಲ ಮನ್ನಾ ಮಾಡ್ತೇನೆ ಅಂತ ಹೇಳಿದ್ರು, 37 ಸ್ಥಾನ ಪಡ್ಕೊಂಡ್ರು, 34,000 ಕೋಟಿ ರೈತರ ಸಾಲ 2ನೇ ಬಾರಿ ಮನ್ನಾ ಮಾಡಿದ್ರು, 1ನೇ ಬಾರಿನೂ ಕೂಡ ಮನ್ನಾ ಮಾಡಿದರು. ಆದರೆ ಇಲ್ಲಿ 136, ಇವತ್ತು ಹೆಚ್ಚು ಕಮ್ಮಿ 138, 140 ಸ್ಥಾನಕ್ಕೆ ಹೋಗಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷಕ್ಕೆ ಯಾವುದೇ ರೀತಿಯಾದಂಥ ಒತ್ತಡಗಳಿಲ್ಲ. ಅವ್ರಿಗೆ ಬಹುಶಃ ಇರ್ತಕ್ಕಂಥ ಒತ್ತಡ ಒಂದು, ಏನು ಗ್ಯಾರಂಟಿ ಸ್ಕೀಮ್ಗಳ ಬಗ್ಗೆ ಚರ್ಚೆ ಮಾಡಿದರು, ಆ ಗ್ಯಾರಂಟಿ ಸ್ಕೀಮ್ಗಳನ್ನ ಸಂಪೂರ್ಣಗೊಳಿಸ್ತಕ್ಕಂಥದ್ದಕ್ಕೆ ವರ್ಷಕ್ಕೆ 55,000 ಕೋಟಿಯನ್ನು ಹಣವನ್ನು ಹೊಂದಿಸಬೇಕಾಗ್ತದೆ. ಇದ್ರ ಮಧ್ಯೆ ಆ 55,000 ಕೋಟಿ ಅದೆಂಥದ್ದು 2,000 ರೂಪಾಯಿ ಗೃಹಲಕ್ಷ್ಮಿ ಕೊಡ್ತೀನಿ, ಮತ್ತದೇನೋ ಫ್ರೀ ಬಸ್ ಕೊಡ್ತೀನಿ, ಮತ್ತು ಇಲ್ಲಿ ಪಾಸಾದಂಥ ಯುವಕರಿಗೆ ಯುವ ನಿಧಿ ಮೂಲಕ ಹಣ ಕೊಡ್ತೇವೆ ಅಂತಕ್ಕಂಥದ್ದನ್ನ ನಾನಾ ರೀತಿ ಹೇಳಿ ಕಾಂಗ್ರೆಸ್ನ ಪಕ್ಷ ಅಧಿಕಾರಕ್ಕೆ ಬಂತು. ಬಹುಶಃ ಇವತ್ತು SCP TSP ಹಣ, ಯಾಕೆಂದರೆ ಇಲ್ಲಿ ಹೆಚ್ಚು ಪರಿಶಿಷ್ಟ ವರ್ಗದ ಮತದಾರರು ವಾಸವಾಗಿರ್ತಕ್ಕಂಥ ಕ್ಷೇತ್ರ. SCP TSP ಹಣ ಈ ವರ್ಷ 2026-27 ಸಾಲಿನಲ್ಲಿ ಹೆಚ್ಚು ಕಮ್ಮಿ 15,000 ಕೋಟಿ ಈ ವರ್ಷದ ನಾನು ಹೇಳ್ತಾ ಇರೋದು. ಇದ್ರ ಹಿಂದಿನ ವರ್ಷ 36,000-38,000 ಕೋಟಿ ಕಳೆದ 3 ವರ್ಷದಿಂದ ನಿರಂತರವಾಗಿ SCP TSP ಹಣ ಅಂದರೆ ಅಂತಿಮವಾಗಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದ ಅವರ ಒಂದು ಅಭಿವೃದ್ಧಿಗೋಸ್ಕರ ಮೀಸಲಿಟ್ಟಿರ್ತಕ್ಕಂಥ ಹಣ. ಅದರಲ್ಲೂ ಕೂಡ ಅದನ್ನು ಹಣವನ್ನು ಎತ್ತಿ ಮತ್ತಿನ್ನೆಲ್ಲೋ ಗ್ಯಾರಂಟಿಗೆ ಬಳಸ್ಕೊಂಡಿದ್ದೇವೆ ಅಂತಕ್ಕಂಥದ್ದನ್ನು ಸದನದಲ್ಲಿ ನಿಂತು ಮಾತನಾಡ್ತಕ್ಕಂಥದ್ದನ್ನು ಕೂಡ ಒಪ್ಕೊಂಡಿರ್ತಕ್ಕಂಥದ್ದು ಇವೆಲ್ಲ ಪ್ರಕರಣಗಳು ನಾವು ನೋಡ್ಕೊಂಬಂದಿದ್ದೇವೆ. ಒಟ್ಟಾರೆಯಾಗಿ ಇವತ್ತು ರೈತರ ಪರಿಸ್ಥಿತಿ ಬಗ್ಗೆ ಮಾತಾಡೋದಾದರೆ ಬೇಸಿಗೆ ಕಾಲ, ಇವತ್ತು ಎಲ್ಲೂ ಕೂಡ ಒಂದು ಹನಿ ನೀರು ಕೂಡ ಸಿಗ್ತಾ ಇರ್ತಕ್ಕಂಥ ಸಂದಿಗ್ಧ ವಾತಾವರಣದಲ್ಲಿ ರೈತರಿದ್ದಾರೆ. ಇಡೀ ರಾಜ್ಯದಲ್ಲಿ ಕಳೆದ 3 ವರ್ಷದಲ್ಲಿ 3,000ಕ್ಕೂ ಹೆಚ್ಚು ರೈತರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಅದರಲ್ಲೂ ಇತ್ತೀಚೆಗೆ ಹಲವಾರು ತಿಂಗಳುಗಳ ಹಿಂದೆ ಕಳೆದ ವರ್ಷ ಅತಿವೃಷ್ಟಿಯಿಂದ ಧಾರಾಕಾರವಾಗಿ ಪ್ರಕೃತಿಯ ವಿಕೋಪಕ್ಕೆ ಮಳೆ ಸುರಿದು ರೈತರು ಬೆಳೆದಂಥ ಬೆಳೆ ಸಂಪೂರ್ಣವಾಗಿ ನಾಶ ಆಯಿತು. ಆ ನಾಶ ಆದಂಥ ರೈತರ ಹೊಲ ಗದ್ದೆಗಳಿಗೆ ಯಾವ ಒಬ್ಬ ಅಲ್ಲಿಯ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು, ಯಾಕೆಂದರೆ ನಾನು ಬೀದರ್ಗೂ ಹೋಗಿದ್ದೆ, ಕಲಬುರಗಿಗೂ ಬಂದಿದ್ದೆ, ಯಾದಗಿರಿಗೂ ಹೋಗಿದ್ದೆ, ಈ ರೀತಿ ಅನೇಕ ಜಿಲ್ಲೆಗಳಿಗೆ ಭೇಟಿ ಕೊಟ್ಟು ಬಂದೆ. ಆ ಸಂದರ್ಭದಲ್ಲಿ ಬಹುಶಃ ಮುಖ್ಯಮಂತ್ರಿಗಳು ಸರ್ಕಾರದ ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದರು. ಹಾಗಾಗಿ ಇಲ್ಲಿ ಜಿಲ್ಲೆನಲ್ಲಿ ಇರ್ತಕ್ಕಂಥ ಕೆಲವೊಂದಷ್ಟು ನಾಯಕರುಗಳ ಒತ್ತಡಕ್ಕೆ ಮಣಿದು ಮನಸ್ಸಿಲ್ಲದೆ ಹೋದರೂ ಕೂಡ ಸುಮ್ಮನೆ ಕಾಟಾಚಾರಕ್ಕೆ ಬಂದು 1 ಗಂಟೆ 2 ಗಂಟೆ ನಿಂತಿದ್ದು ಹೋದರೂ ಹೊರತುಪಡಿಸಿದರೆ ರಾಜ್ಯ ಸರ್ಕಾರದಿಂದ ಯಾವುದೇ ಪರಿಹಾರಗಳು ಆ ಸಮಯಕ್ಕೆ ರೈತರು ಧೃತಿಗೆಟ್ಟಂಥ ಸಂದರ್ಭದಲ್ಲಿ ನಿಮ್ಮ ಜೊತೆ ಸರ್ಕಾರ ಇದೆ, ರಾಜ್ಯ ಸರ್ಕಾರ ನಿಮಗೆ
ಪರಿಹಾರಗಳು ಕೊಟ್ಟು ನಿಮ್ಮನ್ನು ಮತ್ತಷ್ಟು ಸಬಲರಾಗಿ ಮಾಡ್ತೀವಿ, ಧೃತಿಗೆಡಬೇಡಿ ಅಂತಕ್ಕಂಥ ಕನಿಷ್ಠ ಪಕ್ಷ ಸೌಜನ್ಯದ ಒಂದು ಆತ್ಮಸ್ಥೈರ್ಯ ಉಂಟಾಗ್ತಕ್ಕಂಥ ಮಾತುಗಳನ್ನು ಕೂಡ ಆಡ್ತಕ್ಕಂಥದ್ರಲ್ಲಿ ರಾಜ್ಯ ಸರ್ಕಾರ ಸಂಪೂರ್ಣವಾಗಿ ಒಂದು ರೀತಿ ವಿಫಲರಾಗಿದ್ದಾರೆ ಅಂತಕ್ಕಂಥದ್ದು ಹೇಳಿದ್ರೆ ಬಹುಶಃ ತಪ್ಪಾಗಲಿಕ್ಕಿಲ್ಲ. ಈ ರೀತಿ ಅನೇಕ ವಿಚಾರಗಳು ಇವತ್ತು ರಾಜ್ಯದಲ್ಲಿ ಜನ ಎದುರಿಸ್ತಾ ಇದ್ದಾರೆ. ಒಂದು ಕಡೆ ಸಬಲೀಕರಣದ ಬಗ್ಗೆ ಚರ್ಚೆ ಮಾಡ್ತಕ್ಕಂಥ ಕಾಂಗ್ರೆಸ್ನ ಸರ್ಕಾರ ಇತ್ತೀಚೆಗೆ ಲೋಕಸಭೆಯಲ್ಲಿ ಯಾವ ಒಂದು ಮಹಿಳೆಯರ ಮೀಸಲಾತಿ ಬಿಲ್ಲನ್ನು ಇಂಟ್ರಡ್ಯೂಸ್ ಮಾಡಿದ್ರು, ಆ ಬಿಲ್ಲನ್ನು ಸಂಪೂರ್ಣವಾಗಿ ಬೀಳಿಸ್ತಕ್ಕಂಥದ್ದಕ್ಕೆ ಯಾವ ಒಂದು ಸಂಸದರು ಒಳಗಡೆ ಮತ ಚಲಾವಣೆ ಮಾಡಬೇಕಾಗಿತ್ತು, ಈ ಬಿಲ್ಲನ್ನು ಮತ್ತಷ್ಟು ಎತ್ತಿಡಿತಕ್ಕಂಥದ್ದಕ್ಕೆ ಸಂವಿಧಾನವಾಗಿ ಮತ್ತಷ್ಟು ಇದಕ್ಕೆ ಶಕ್ತಿಯನ್ನು ತುಂಬಿಸ್ತಕ್ಕಂಥ ಕೆಲಸ ಮಾಡಬೇಕಾಗಿತ್ತು. ಆದರೆ ಅದನ್ನು ಕೂಡ ಮಾಡೋಕ್ಕಾಗಿಲ್ಲ. ಅಂದರೆ ಕಾಂಗ್ರೆಸ್ನವ್ರಿಗೆ ಏನಾಗಿದೆ, ಎಲ್ಲೋ ಒಂದು ಕಡೆ 2,000 ರೂಪಾಯಿ ಕೊಡ್ತಾ ಇದ್ದಂಗೆ ನಾವು ಮಹಿಳೆಯರನ್ನ ಸಬಲೀಕರಣ ಮಾಡ್ತಾ ಇದ್ದೇವೆ ಅಂತಕ್ಕಂಥದ್ದು ಅವ್ರೇನು ಬಿಂಬಿಸ್ತಾ ಇದ್ದಾರೆ. ಆದರೆ ನಿಜವಾದ ಸಬಲೀಕರಣ ಮಾಡಿದಂಥದ್ದು ನಮ್ಮ ದೇಶದಲ್ಲಿ ಸನ್ಮಾನ್ಯ ದೇವೇಗೌಡರು ಸಾಹೇಬರು 50% ಮೀಸಲಾತಿ ಸ್ಥಳೀಯ ಚುನಾವಣೆಗಳಲ್ಲಿ ಹೆಣ್ಮಕ್ಳು ಪ್ರತಿನಿಧಿಸ್ತಕ್ಕಂಥದ್ದಕ್ಕೆ ಅವಕಾಶ ಮಾಡಿಕೊಟ್ರು. ಇದ್ರ ಮಧ್ಯೆ ಅವ್ರು ಹೇಳ್ತಾ ಇರ್ತಕ್ಕಂಥದ್ದು ಡಿಲಿಮಿಟೇಷನ್ನು ಕೂಡ ಬಿಲ್ಲನ್ನು ಕೂಡ ಜೊತೆಯಲ್ಲಿ ಇಂಟ್ರಡ್ಯೂಸ್ ಮಾಡಿದರು, 33% ಕೂಡ ಜೊತೆಯಲ್ಲಿ ಮಾಡಿದರು ಅಂತಕ್ಕಂಥ ವಿಚಾರದ ಬಗ್ಗೆ ಏನು ಹೇಳಿದರು. ಬಹುಶಃ ಇವತ್ತು ಸದನದ ಕಡತಗಳಲ್ಲಿ ಯಾವುದು ಕೂಡ ಮರೆಮಾಚಲಿಕ್ಕಾಗೋದಿಲ್ಲ, ಎಲ್ಲವೂ ಕೂಡ ರೆಕಾರ್ಡಿಂಗ್ಸಲ್ಲಿ ಸಿಗ್ತದೆ. ಗೃಹ ಸಚಿವರು ಅಮಿತ್ ಶಾ ಜಿಯವರು ಮಾತಾಡಬೇಕಾದ್ರೆ ಸದನದಲ್ಲಿ ಹೇಳ್ತಾರೆ ಕ್ಲಿಯರಾಗಿ, ನಿಮ್ಮಲ್ಲಿ ಏನಾದ್ರೂ ಇಲ್ಲಿ ಲೋಪ ಆಗಿದೆ ಅಂತಕ್ಕಂಥದ್ದಾದರೆ ಇದನ್ನು ವಾಪಸ್ಸು ಸರಿಪಡಿಸ್ಕೊಳ್ತಕ್ಕಂಥದ್ದಕ್ಕೂ ಅವಕಾಶ ಇದೆ. 1 ಗಂಟೆ ಸಮಯ ಅವಕಾಶ ಕೊಡಿ, ನೀವೇನು ಹೇಳ್ತೀರಾ ಅದೇ ರೀತಿ ನಾವು ಈ ಬಿಲ್ಲಲ್ಲಿ ಮೆನ್ಷನ್ ಮಾಡ್ತೇವೆ, ಆದರೆ ಈ ಬಿಲ್ಲನ್ನು ಬೀಳಿಸ್ಬೇಡಿ, ಎತ್ತಿಡಿರಿ, ಪ್ರಜಾಪ್ರಭುತ್ವ ಸಾಯಬಾರ್ದು, ಹೆಣ್ಣು ಮಕ್ಕಳಿಗೆ ಅವಕಾಶ ಸಿಕ್ಕಬೇಕು ಅಂತಕ್ಕಂಥದ್ದು ಹೇಳಿದಾಗಲೂ ಕೂಡ ಯಾವುದೇ ರೀತಿ ಮನ್ನಣೆಯನ್ನು ಕಾಂಗ್ರೆಸ್ನವರು ಮಾಡಲಿಲ್ಲ. ಬದಲಾಗಿ ಆ ಬಿಲ್ಲನ್ನು ತಿರಸ್ಕಾರ ಮಾಡ್ತಾರೆ. ಈ ರೀತಿ ಅನೇಕ ಪ್ರಕರಣಗಳು ನಮ್ಮ ಕಣ್ಮುಂದೆ ದಿನನಿತ್ಯ ನಡೀತಾ ಇದೆ. ಒಂದು ಜನತಾದಳ ಪಕ್ಷ ಕೇವಲ ಚುನಾವಣೆ ಸಂದರ್ಭದಲ್ಲಿ ಬಂದು ಮತ ಕೇಳ್ತಕ್ಕಂಥ ಪಕ್ಷ ಆಗಿರಬಾರ್ದು. ಇದು ಸದಾಕಾಲ ಅಧಿಕಾರ ಇರಲಿ ಅಧಿಕಾರ ಇಲ್ಲದೆ ಹೋಗಲಿ, ಜನರ ಕೂಗು, ಜನರ ನೋವು, ಜನರ ಸಮಸ್ಯೆಯನ್ನು ಅರ್ಥಕೊಂಡು ಒಟ್ಟಾರೆಯಾಗಿ ಜನರ ಜೊತೆ ಈ ಪಕ್ಷ 25 ವರ್ಷಗಳ ಕಾಲ ಹೆಜ್ಜೆಯನ್ನು ಹಾಕ್ತಾ ಬಂದಿದೆ. ಅವರ ಕಷ್ಟ ಸುಖದಲ್ಲಿ ಭಾಗಿಯಾಗಿದ್ದೇವೆ. ನಿರಂತರವಾಗಿ ಅದೇ ರೀತಿ ಜನರೊಂದಿಗೆ ಜನತಾದಳ ಒಂದು ಘೋಷವಾಕ್ಯದೊಂದಿಗೆ ಜನತಾದಳ ಪಕ್ಷ ಈಗಾಗಲೇ ರಾಜ್ಯಾದ್ಯಂತ ಅನೇಕ ಜಿಲ್ಲೆಗಳು, ತಾಲೂಕುಗಳಿಗೆ ಭೇಟಿಯನ್ನು ಕೊಟ್ಟಿದ್ದೇವೆ. ಮುಂದೆಯೂ ಕೂಡ ಇದೇ ರೀತಿ ನಿರಂತರವಾಗಿ ಪಕ್ಷದ ಸಂಘಟನೆ ಒಂದು ಕಡೆ, ಜೊತೆಯಲ್ಲಿ ಜನರಲ್ಲಿ ಮತ್ತಿನ್ನಷ್ಟು ಜಾಗೃತಿಯನ್ನು ಮೂಡಿಸ್ತಕ್ಕಂಥದ್ದು, ಸರ್ಕಾರದ ವೈಫಲ್ಯತೆಗಳು, ಹಗರಣ, ಭ್ರಷ್ಟಾಚಾರ, ಅನೇಕ ವಿಚಾರಗಳು, ಕಾರ್ಯಕ್ರಮ ಇವತ್ತೇನು ಮುಟ್ಟಿಸ್ತಕ್ಕಂಥದ್ರಲ್ಲಿ ವಿಫಲರಾಗಿದ್ದಾರೆ ಜನಸಾಮಾನ್ಯರಿಗೆ, ಇವೆಲ್ಲವೂ ಕೂಡ ಅರಿವು ಮೂಡಿಸ್ತಕ್ಕಂಥ ಒಂದು ಕೆಲಸ, ಒಂದು ಪ್ರಯತ್ನ ಜನತಾದಳ ಪಕ್ಷದ ವತಿಯಿಂದ ನಿರಂತರವಾಗಿ ಮಾಡ್ತೇವೆ. ಇಲ್ಲಿದೆ ಮೆಡಿಕಲ್ ಎಜುಕೇಶನ್ ಇದ್ದಾರೆ. ನಿನ್ನೆ ಆದಂಥ ಬೆಂಗಳೂರಲ್ಲಿ ಇನ್ಸಿಡೆಂಟ್, ಹಾಸ್ಪಿಟಲ್ ವಾಲ್ ಕೊಲೆಪ್ಸ್ ಆಗಿಬಿಟ್ಟು 7 ಜನ ತೀರ್ಕೊಂಡಿದ್ದಾರೆ. ಸೇಡಮಿಂದನೇ ಅವ್ರಿಗೆ ಏನು ಕೇಳಕ್ಕೆ ಇಷ್ಟಪಡ್ತಾರೆ ಎಜುಕೇಶನ್ ಮಿನಿಸ್ಟ್ರಿಗೆ ಮತ್ತು ಸರ್ಕಾರಕ್ಕೆ? ಇವತ್ತು ಬೆಂಗಳೂರು ನಗರ ತೆರಿಗೆ ಮೂಲದಲ್ಲಿ ಇಡೀ ರಾಜ್ಯಕ್ಕೆ, ಇಡೀ ಕರ್ನಾಟಕಕ್ಕೆ ಹೆಚ್ಚು ಕಮ್ಮಿ 60-70% ಶೇಕಡ ತೆರಿಗೆ ಬೆಂಗಳೂರು ನಗರದ ಜನತೆಯ ಜೇಬಿಗೆ ಕತ್ತರಿ ಹಾಕಿ ವಸೂಲಿ ಮಾಡ್ತಾ ಇದ್ದಾರೆ. ಆದರೆ ಅಲ್ಲಿ ನಿನ್ನೆಯ ದಿನ ಆಗಿರ್ತಕ್ಕಂಥ ಪ್ರಕರಣ ಏನಿದೆ, ಮೊದಲನೇದಾಗಿ ನಾನು ವಿಷಾದವನ್ನು ವ್ಯಕ್ತಪಡಿಸಲಿಕ್ಕೆ ಬಯಸ್ತೇನೆ. ಯಾವ ಕುಟುಂಬದ ಸದಸ್ಯರುಗಳು 8 ಜನ, ಒಟ್ಟಾರೆಯಾಗಿ 7 ಜನ ಒಂದು ಕಾಂಪೌಂಡು ಕುಸಿತದಿಂದ ಜೀವ ಕಳ್ಕೊಂಡಿದ್ದಾರೆ ಅನಿರೀಕ್ಷಿತವಾಗಿ. ನಡಿಬಾರ್ದಾಗಿರ್ತಕ್ಕಂಥ ಆ ಒಂದು ಘಟನೆ ಅವರ ಜೀವನದಲ್ಲೇನೋ ಸಂಭವಿಸಿದೆ. ಅಂಥ ಕುಟುಂಬಗಳಿಗೆ ನಮ್ಮ ಪಕ್ಷದ ವತಿಯಿಂದ ಈಗಾಗಲೇ ಬೆಳಗ್ಗೆ ನಾನು ಹೊರಟುಬಿಟ್ಟಿದ್ದೆ ಕಲಬುರಗಿಗೆ. ಹಾಗಾಗಿ ಅಲ್ಲಿರ್ತಕ್ಕಂಥ ವಿಧಾನ ಪರಿಷತ್ನ ಸದಸ್ಯರುಗಳು ಜೊತೆಯಲ್ಲಿ ಬೆಂಗಳೂರು ನಗರದ ನಾಯಕರುಗಳು ಹೋಗಿ ಭೇಟಿ ಮಾಡಿ ಕುಟುಂಬಗಳಿಗೆ ಸಾಂತ್ವನವನ್ನು ಹೇಳೋದಷ್ಟೇ ಅಲ್ದಿರ, ಪಕ್ಷದ ಕಡೆಯಿಂದ ನಾವು ಒಂದಷ್ಟು ವೈಯಕ್ತಿಕವಾಗಿ
ಪಕ್ಷದ ಕಡೆಯಿಂದ ಪರಿಹಾರವನ್ನು ಕೊಡಬೇಕು ಅಂತಕ್ಕಂಥದ್ದು ಈಗಾಗಲೇ ಪಕ್ಷದ ವರಿಷ್ಠರು ಸೂಚನೆಯನ್ನು ಕೊಟ್ಟಿದ್ದಾರೆ. ಅದರ ಪ್ರಕಾರವಾಗಿ ಆ ಕುಟುಂಬದ ಜೊತೆಯಲ್ಲಿ ಜನತಾದಳ ಪಕ್ಷ ಇರುತ್ತೆ. ಒಟ್ಟಾರೆಯಾಗಿ ಇವತ್ತು ಕೆಲವೊಂದಷ್ಟು ಮಂದಿ ಇವತ್ತು ಸಾವನ್ನೇನು ಅಪ್ಪಿದ್ದಾರೆ. ಇಂಥ ಪ್ರಕರಣಗಳು ಬಹುಶಃ ಯಾಕೆಂದರೆ ಬೇಸಿಗೆಯಿಂದ ಮುಂದಕ್ಕೆ ಈಗಾಗಲೇ ಮಳೆಗಾಲಕ್ಕೆ, ಯಾಕೆಂದರೆ ಆಲ್ರೆಡಿ ಯೆಲ್ಲೋ ಝೋನ್ ಅಂತಕ್ಕಂಥದ್ದನ್ನ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.